ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇಲ್ಲಿ ಅಮ್ಮ ಮನೆಯಲ್ಲಿ ಇರೋ ಕಾರಣ ಅಮ್ಮ ಮನೆಯಲ್ಲಿ ಏನು ವಿಡಿಯೋ ಮಾಡಿದ್ದೀನೋ ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಯಾವುದೇ ರೀತಿ ಫಿಲ್ಟರ್ ಇಲ್ಲದೆ ಏನು ವಿಡಿಯೋ ಮಾಡ್ಕೊಂಡಿದ್ದೋ ಅದೇ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಡಿಟಿಂಗ್ ಮಾಡೋದಕ್ಕೂ ನನಗೆ ಟೈಮ್ ಇಲ್ಲ. ಇವತ್ತು ಶೇರ್ ಮಾಡ್ತಿರುವಂಥ ವಿಡಿಯೋ ಅಪ್ಪನ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದು ನೆಕ್ಸ್ಟ್ ಡೇ ಹೇಗಿತ್ತು ನಮ್ಮನೆ ವಾತಾವರಣ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪನ ನೋಡೋಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರು. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು, ಹಾಗೆ ಅಪ್ಪಂದು ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮನೆ ತುಂಬ ಜನ, ನಾವು ಮನೆಯವರೇ, ನಾವು ಅಕ್ಕ ತಂಗಿ, ನಮ್ಮ ಮಕ್ಕಳು, ನಮ್ಮ ಯಜಮಾನ್ರೆಲ್ಲ ಸೇರಿ 13 ಜನ ಆಗ್ತಾರೆ. ಇವತ್ತು ನಮ್ಮ ಮನೆಗೆ ಅಣ್ಣ ಅತ್ತಿಗೆ ಬಂದಿದ್ದಾರೆ. ಅಣ್ಣ ಅತ್ತಿಗೆ ಮನೆ ಇರೋದು ಊರು ಒಳಗಡೆ. ಅಣ್ಣ ಅತ್ತಿಗೆ ಅಂದರೆ ನಮ್ಮ ದೊಡ್ಡಪ್ಪನ ಮಗ. ದೊಡ್ಡಪ್ಪಗೂ ಸ್ವಲ್ಪ ಹುಷಾರಿಲ್ಲ. ಅವ್ರನ್ನೂ ಕೂಡ 1 ವೀಕ್ ಅಡ್ಮಿಟ್ ಮಾಡಿ ಇವಾಗ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನ ಇವಾಗ ದೊಡ್ಡಮ್ಮನೆ ಮನೆಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅಪ್ಪನ ನೋಡೋಕ್ಕೆ ಅಂದ್ಬಿಟ್ಟು ಚಿಕ್ಕಪ್ಪ ಮಗಳು ಮತ್ತು ದೊಡ್ಡಪ್ಪ ಮಕ್ಕಳಿಬ್ರು ಬಂದರು. ಬನ್ನಿ ಸರ್, ತಂಗಿರು ತಮ್ಮ ಇಲ್ಲಿ ಪಕ್ಕದ ಊರಲ್ಲಿ ಜಾತ್ರೆ ಇತ್ತು, ಅಣ್ಕಾಯಿ ಮಾಡಿಸ್ಕೊಂಡು ಬರೋದಕ್ಕಂತ ಬಂದಿದ್ರು. ಹಾಗೆ ಇಲ್ಲಿ ಅಪ್ಪನ್ನು ನೋಡ್ದಂಗೆ ಆಗುತ್ತೆ ಅಂತ ಅಪ್ಪನ ನೋಡ್ಕೊಂಡು ಹೋಗ್ತೀವಿ ಅಂತ ಬಂದಿದ್ರು. ಅಪ್ಪಾಜಿ ಹೆಂಗಿದೆ? ಮನೇಲಿ ಇತ್ತು ಒಂದೇ. ನೀನು ನಂದನೆ ಲೈಟ್ ಹಾಕಲ್ಲಿ. ತಂಗಿ ವಿಡಿಯೋ ಮಾಡ್ಕೋಬೇಡ, ನನಗೆ ನಾಚಿಕೆ ಆಗುತ್ತೆ ಅಂತ ಇದು ಮಾಡ್ತಾಯಿದ್ಲು. ಅವಳು ನನ್ನ ತಂಗಿ, ಇವನು ನನ್ನ ತಮ್ಮ. ಅವಳು ಕೂಡ ತಂಗಿ. ಇಲ್ಲಿ ಕೂತಿರೋರು ಅಂತಾರಲ್ಲ ನನ್ನ ತಂಗಿ, ಬನ್ನಿನ ಹಾಕೊಂಡು ಕೂತ್ಕೊಂಡಿರುವಂಥರು ನಮ್ಮ ತಂಗಿ ಗಂಡ. ಇವನು ನನ್ನ ತಮ್ಮ, ಅವರು ನಮ್ಮ ಅತ್ತಿಗೆ. ನನ್ನ ಮಗಳ ಹತ್ರ ಆಟ ಆಡ್ತಾ ಇರೋನು ನಮ್ಮಣ್ಣ, ಅವನೇ ನಮಗೆ ಇವಾಗ ದೊಡ್ಡಣ್ಣ ಇರೋದು. ತಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾಕಿದ್ದಾನೆ, ಹಾಗಾಗಿ ಮೊಟ್ಟೆನೂ ಕೂಡ ಸೇಲ್ ಮಾಡ್ತಾನೆ. ಹಾಗೆ ಮೊಟ್ಟೆನೂ ನನ್ನ ತಂಗಿ ಮಗ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ನಾನು ಯಾವುದೇ ರೀತಿ ಫಿಲ್ಟ್ರ್ ಮಾಡ್ತಾಯಿಲ್ಲ. ಏನು ವೀಡಿಯೋ ಮಾಡ್ಕೊಂಡಿದ್ದೀನೋ ಅದನ್ನೇ ಶೇರ್ ಮಾಡ್ಕೊತಿದ್ದೀನಿ. ಯಾರು ಏನೂ ಅಂದ್ಕೊಬೇಡಿ. ನೋಡಿ, ಇಲ್ಲಿ ಅಪ್ಪ ಮಲಗಿದ್ದಾರೆ, ಈ ರೀತಿ ಇದ್ದಾರೆ. ಅಪ್ಪನ ಇವಾಗ ಒಳಗಡೆ ಕರ್ಕೊಂಡು ಹೋಗಬೇಕು, ಸ್ನಾನ ಮಾಡಿಸೋದಕ್ಕೋಸ್ಕರ ಇಲ್ಲಿ ಮಲಗಿಸಿದ್ದಾರೆ. ಸ್ನಾನ ಮಾಡಿಸ್ಬಿಟ್ಟು ಆಯಿಲೆಲ್ಲ ಹಚ್ಬಿಟ್ಟು ಮತ್ತೆ ತಿರ್ಗಿ ಒಳಗಡೆಗೆ ಶಿಫ್ಟ್ ಮಾಡಬೇಕು ಅಪ್ಪನ. ಇಲ್ಲಿ ಅಡುಗೆ ಮಾಡೋದಕ್ಕೆ, ಸೌದೆ ಒಲೆ ಅಡುಗೆ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಅಡುಗೆ ಮನೆ ಮಾಡಿದ್ದಾರೆ, ಅಲ್ಲೇ ಮಲಗಿಸಿದ್ದಾರೆ. ಹಾಗಾಗಿ ಅಪ್ಪ ಇಲ್ಲೇ ಇದ್ದಾರೆ. ಈಗೆಲ್ಲ ಫ್ರೆಶ್ ಅಪ್ ಮಾಡಿ ಅಪ್ಪಗೆ ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಒಳಗಡೆ ಕರ್ಕೊಂಡು ಹೋಗಬೇಕು. ಮನೆ ನಮ್ಮದು ಹೊಸ್ದಾಗಿರೋದ್ರಿಂದ ನಾವು ಮನೆಗೆ ಏನೂ ವಸ್ತು ಕೂಡ ತೊಗೊಳ್ಬೇಕು. ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದ. ಅಷ್ಟರೊಳಗಡೆ ಈ ಥರ ಆಯಿತು. ಏನು ಮಾಡಬೇಕು, ಇರೋನೊಬ್ಬನೇ, ಅಪ್ಪನೂ ನೋಡ್ಕೋಬೇಕು, ಮನೆ ಕೆಲಸನೂ ಮಾಡ್ಕೊಬೇಕು. ಹಾಗಾಗಿ ಒಂದೊಂದಾಗಿ ರೆಡಿ ಮಾಡ್ಕೊಳ್ತಾ ಇದ್ದ. ಅಷ್ಟರೊಳಗಡೆ ಈ ರೀತಿ ಆಯಿತು. ನಮ್ಮ ಫ್ಯಾಮಿಲಿ ತುಂಬಾ ದೊಡ್ಡದು. ಹಾಗಾಗಿ ಮನೆ ತುಂಬ ಜನ. ಯಾವಾಗಲೂ ಏನಾದರೂ ಒಂದು ಫಂಕ್ಷನ್ ಆಯಿತು ಅಥವಾ ಏನಾದರೂ ಒಂದು ಕಷ್ಟ ಸುಖ ಆಯಿತು ಅಂದ್ರೂ ಯಾವಾಗಲೂ ಮನೆಯಲ್ಲಿ ಜನ ಇದ್ದೇ ಇರ್ತಾರೆ. ನಮ್ಮ ಮನೆ ಅಂತಲ್ಲ, ನಮ್ಮ ಅಣ್ಣ ತಮ್ಮಂದಿರ ಮನೆಯಲ್ಲಿ ಏನೇ ಫಂಕ್ಷನ್ ಆದರೂ ಕೂಡ ಜನ ಜಾಸ್ತಿ ಇದ್ದೇ ಇರ್ತಾರೆ. ಎಲ್ಲರೂ ಊರಲ್ಲಿರುವಂಥವ್ರು ನಮ್ಮ ಅಣ್ಣ ತಮ್ಮಂದಿರೇ, ಯಾರು ರಿಲೇಷನ್ಸ್ ಅಲ್ಲ. ಹೊರಗಡೆಯಿಂದ ಬರೋರು ಮಾತ್ರ ರಿಲೇಷನ್ಸ್ ಇರ್ತಾರೆ. ಅಂದರೆ ನಮ್ಮ ಅಪ್ಪಂದು ಅಕ್ಕ ತಂಗಿರೆಲ್ಲ ಹೊರಗಡೆ ಕೊಟ್ಟಿರ್ತಾರಲ್ವ, ಅವ್ರು ಮಾತ್ರ ರಿಲೇಷನ್ಸು. ಊರು ಮನೇಲಿರೋರು ಆಲ್ಮೋಸ್ಟು ಅಣ್ಣ ತಂಗಿ ಅಕ್ಕ ತಮ್ಮಂದಿರೇ ನಮಗೆ. ನಾ ಮಾಡ್ಕೊಂಡು ಕನ್ನಡ
ಏನು ವಿಡಿಯೋ ಮಾಡಿದ್ದೀನೋ ಅದನ್ನೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಏನು ಫಿಲ್ಟ್ರು ಮಾಡಲ್ಲ, ಯಾಕೆ ಟೈಮ್ ಇಲ್ಲ, ಏನು ಫಿಲ್ಟ್ರ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಟೈಮ್ ಇಲ್ಲ. ಹಾಗಾಗಿ ಏನು ವಿಡಿಯೋ ಇದೆಯೋ ಅದನ್ನೇ ಹಾಕ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೂ ಏನೂ ಅಂದ್ಕೊಬೇಡಿ. ಫ್ಯಾಮಿಲಿ ಅಂದಮೇಲೆ ಎಲ್ಲರ ಮನೆಯಲ್ಲೂ ಇದೇ ರೀತಿ ಇದ್ದೇ ಇರುತ್ತೆ. ಎಲ್ಲರದ್ದು ಟಿಫನ್ ಮುಗಿಸ್ಕೊಂಡು ಮಾತಾಡಿಕೊಂಡು ಹೊರಗಡೆ ಕೂತ್ಕೊಂಡ್ವಿ. ಆಮೇಲೆ ಹೆಂಗ್ ತೊಳೆದಿರಿ? ತಂಗಿರೆಲ್ಲ ದೇವಸ್ಥಾನಕ್ಕಂತ ಹೊರಟರು. ಮಮ್ಮಿ ನಾನು ಮಮ್ಮಿನ ಮಮ್ಮಿ ಅಂತಿದ್ದಲ್ಲ, ಅವರೆಲ್ಲರೂ ಮಮ್ಮಿ. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಓ, ನೀವು ಸ್ಕೂಟಿಲಿ ಬಂದ್ರಾ? ನಿಂದು ಬೈಕ್ ಏನಾಯ್ತು ಅಣ್ಣಂದು? ಮತ್ತೆ ಯಾವಾಗ ಬರ್ತಾನೆ? ಈಗ ಮೇಯಕ್ಕೆ ಎಲ್ಲಿ ಬಿಟ್ಟು ಹೋಗ್ತೀರಾ? ಇನ್ನೂ ಕೊಡೋದ್ರಲ್ಲೇ ಇದ್ದಾನೆ. ತಂಗಿರು ಅಣ್ಣ ಅತ್ತಿಗೆ ಎಲ್ಲ ಹೋದ್ಮೇಲೆ ನನ್ನ ತಂಗಿದು ಮೈದ್ನ ಹೆಂಡ್ತಿ ಬಂದರು ಅಪ್ಪನ ನೋಡ್ಕೊಂಡು ಹೋಗೋದಕ್ಕೋಸ್ಕರ. ಇವರು ನನ್ನ ತಂಗಿ ಏಜ್ ಮಾಡಿರೋದು ತಮ್ಮನ ಹೆಂಡ್ತಿ. ನಮ್ಮನೆ ವರ ಎಲ್ಲದ್ನಲ್ಲ ತೆಗಿಯಲ್ಲ ನೋಡಿ, ಇವನ್ ಕರಿರ್ಬೇಕು. ಯಾರು ಸಮಾಚಾರ ಅದ್ಯಾರ ಮನೆ? ಅದ್ಯಾರದು? ಅಮ್ಮ ಸೈಡಿ ಬಾ. ಅದ್ಯಾರದು? ಅಲ್ಲಿ ನಿನ್ ಚೇರ್ ಹತ್ ಕೂತ. ನಿನ್ ಚೇರ್ ಹತ್ ಕೂತ. ನಂಬಲ್ಲ ನಮ್ಮ ಸುಬ್ರಹ್ಮಣ್ಯ ಭಟ್ರಿಗೆ, ಆಮೇಲೆ ರವೀಂದ್ರ ಹೆಂಡತಿಗೆ ಎಲ್ಲ ಒಂದೊಂದು ಸೈಡ್ ಆದಾರೆ. ಅವೆಲ್ಲ ಮಂಗಳೂರು ಹರಿಸಂಕಲ್ ಅಡ್ರೆಸ್ ಹೇಳಿದ್ನಲ್ಲ ನಿನ್ನೆ ನಾನು. ರೆಡಿ ಮಾಡಿ ಕಳಿಸ್ತಾರೆ. ಸುಕೃತ್ ಗೌಡ ಬಾಯಿ ಅಣ್ಣ ಅಂತ ಅಮ್ಮೆ ಅಲ್ಲಿ ನಿಮ್ಮ ಅಮ್ಮ ಅಲ್ಲೇ ಇದ್ದಾಳೆ. ತಮ್ಮಯ್ಯ ಅಂತ ಏನ್ ಮಾಡ್ತೀವಿ? ಮಂಗ ನನ್ನ ತರ ಮಗು ಇರ್ಬೇಕು. ಇವನ್ ತರ ಮಗು ಇರ್ಬೇಕು. ನಾಳೆ ಕರ್ಕೊಂಡು ಹೋಗ್ತಾರೆ. ಸರಿಯಾಗಿ ಅದೇ ಸರಿಯಾಗಿ.
ಇವರು ನನ್ನ ತಂಗಿಗೆ ಮೈದನೂ ಹಾಕಬೇಕು, ಅಪ್ಪಗೆ ಮಾವನ ಮಗನೂ ಹಾಕಬೇಕು. ಬರುವಾಗ ಹಾಲು ಬ್ರೆಡ್ ತೊಗೊಂಡು ಬಂದಿದ್ರು. ಹಾಲನ್ನ ಬಿಸಿ ಮಾಡಿ ಬ್ರೆಡ್ನ ತಿನ್ನಿಸಿದ್ರು. ಅಪ್ಪ ಇವ್ರನ್ನ ನೋಡಿ ತುಂಬಾ ಫೀಲ್ ಆದರು. ಮೊದಲೆಲ್ಲ ಯಾರು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ. ಅವ್ರು ಇಂತಾರೆ ಅಂತ ಗೊತ್ತಾದ್ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬಾ ಫೀಲ್ ಆಗ್ತಾರೆ. ಅಮ್ಮ ಇವ್ರ ಬ್ಯಾಗ್ನ ಒಳಗಡೆ ಇಸ್ಕೊಂಡು ಇಡೋದಕ್ಕಂತ ಹೋದರೆ ಪಾಪು ನಮ್ಮ ಬ್ಯಾಗ್ ಅಂದ್ಬಿಟ್ಟು ವಾಪಸ್ ಕಿತ್ಕೊಂಡು ಬಂದ. ಅವರು ಬಂದು ಅರ್ಧ ಗಂಟೆ ಆದಮೇಲೆ ವಾಪಸ್ಸು ಹೊರಟ್ರು. ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ಅಪ್ಪನ ನೋಡಿಕೊಂಡು ಮಾತಾಡಿಸ್ಕೊಂಡು ಹೊರಟ್ರು. ಅವರು ಕೂಡ ಅಣ್ಣ ಹತ್ತಿಗೆನ ಮನೆಯಲ್ಲಿ ಬಿಟ್ಬಿಟ್ಟು ಕುರಿ ಹೊಡ್ಕೊಂಡು ಬಂದ ಮೇಯಿಸ್ಕೊಂಡು ಹೋಗೋದಕ್ಕೆ ಅಂತ. ಅಣ್ಣ ಕುರಿನ ಸಾಕಿದ್ದಾನೆ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜ ಕುರಿ ಸಾಕಿದ್ರು. ಕಮ್ಮಿ ಅಂದ್ರೂ 100 ಕುರಿ ಮೇಲೆ ಸಾಕಿದ್ರು. ಇವಾಗ ಒಂದು 25 ಇಯರ್ಸ್ ಆದಮೇಲೆ ನಮ್ಮ ಅಣ್ಣ ಸಾಕಿದ್ದಾನೆ. ಅವಾಗೆಲ್ಲ ಕುರಿ ದನ ಸಾಕಬೇಕಂದ್ರೆ ಅಷ್ಟೊಂದೇನು ಕಷ್ಟ ಇರಲಿಲ್ಲ. ಆದರೆ ಇವಾಗ ಮಾತ್ರ ಅದಕ್ಕೆ ಅಂತಲೇ ಒಬ್ಬರು ಜನ ಇರಲೇಬೇಕು. ಮತ್ತು ಜಾಗ ಅಷ್ಟೊಂದೆಲ್ಲ ಇಲ್ಲ, ಎಲ್ಲ ಮನೆಗಳಾಗಿದೆ, ತೋಟ ಮಾಡಿದ್ದಾರೆ. ಬೇರೆ ತೋಟಗಳಿಗೆಲ್ಲ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಸ್ವಲ್ಪ ಫಾರೆಸ್ಟ್ ಇರೋದ್ರಿಂದ ಇಲ್ಲೇ ಮೇಯಿಸ್ಕೊಂಡು ಹೋಗ್ತೀನಿ ಅಂತ ಹೊಡ್ಕೊಂಡು ಬಂದಿದ್ದಾನೆ. ದಿನ ಇಲ್ಲಿ ಬರಲ್ವಂತೆ, ಹೊರಗಡೆ ಎಲ್ಲ ಹೋಗ್ತಾನೆ. ಆದರೆ ಇವತ್ತು ನಾವೆಲ್ಲ ಇಲ್ಲೇ ಇದ್ವಲ್ಲ ಅಂತ ಇಲ್ಲೇ ಬಂದಿದ್ದಾನೆ ಹೊಡ್ಕೊಂಡು ಮೇಯಿಸ್ಕೊಂಡು ಹೋಗೋದಕ್ಕೆ. ನೋಡಿ, ಒಂದು ಕಡೆ ನಿಲ್ಲಲ್ಲ. ಅಷ್ಟು ಸುಲಭದ ಮಾತೇ ಅಲ್ಲ ಕುರಿ ಎಲ್ಲ ಸಾಕಬೇಕು ಅಂದರೆ. ಅದಕ್ಕೆ ಅಂತಲೇ ಒಬ್ಬರು ಜನ ಇರಲೇಬೇಕು. ಇಲ್ಲಿ ನೋಡಿ, ನನ್ನ ಮಗಳು ಸೈಕಲ್ ಹೊಡಿತೀನಿ ಅಂತ ಟ್ರೈ ಮಾಡ್ತಾಯಿದ್ಲು. ಹೈಟ್ ಇರೋದ್ರಿಂದ ಆ ಸೈಕಲ್ ಹೊಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅಣ್ಣನ ಮಗನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಇದ್ಯಾರ್ದು ಇರ್ಬೋದಿತ್ತು ರಂಜಿನಿ. ಹೋಗಿ ಬನ್ನಿ. ಇಲ್ಲಿ ನೋಡಿ, ನಮ್ಮನೆಯವರು ಒಂದು ಹಲಸಿನಕಾಯಿ ಬಲ್ತಿದೆ, ಕೆಡಕ್ತೀನಿ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದಾರೆ. ನೋಡಬೇಕು ಅದು ಬಲ್ತಿದೆಯೇ ಇಲ್ಲ ಅಂದ್ಬಿಟ್ಟು. ಇಲ್ಲಿ ಇನ್ನೂ ಹಲಸಿನಕಾಯಿ ಇವಾಗ ಸ್ಟಾರ್ಟ್ ಆಗ್ತಾಯಿದೆ, ಇನ್ನೂ ಬಲ್ತಿಲ್ಲ ಅಂದ್ಕೊತೀನಿ. ಮರ ಹತ್ತಕ್ಕೆ ಬರಲ್ಲ, ಹಾಗಾಗಿ ಏಣಿ ಇಟ್ಕೊಂಡು ಟ್ರೈ ಮಾಡ್ತಾಯಿದ್ದಾರೆ. ಅಂತೂ ಇಂತೂ ಹಲಸಿನಕಾಯಿನ ಕಿತ್ಕೊಂಡು ಬಂದರು. ನೋಡಬೇಕು ಹೇಗಿದೆ ಅಂತ. ಅಷ್ಟೊಂದೇನು ಬಲ್ತಿಲ್ಲ ಅಂದ್ಕೊತೀನಿ. ನೋಡಿ, ಈ ರೀತಿ ಇತ್ತು. ನಮ್ಮ ತಂಗಿ ಗಂಡ ಕಟ್ ಮಾಡಿ ಕೊಟ್ಟಿದ್ದಾರೆ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಅತ್ಲಾಗೆ ಹಣ್ಣು ಅಲ್ಲ, ಕಾಯಿನೂ ಅಲ್ಲ, ಮಧ್ಯದಲ್ಲಿತ್ತು. ಅಷ್ಟೊಂದು ಟೇಸ್ಟ್ ಏನಿರಲಿಲ್ಲ. ನೋಡಿ, ಈ ರೀತಿ ಇತ್ತು. ಎಲ್ಲರೂ ಕೂತ್ಕೊಂಡು ತಿಂದ್ವಿ. ಫಸ್ಟ್ ಹಲಸಿನಕಾಯಿ, ಈ ವರ್ಷದಲ್ಲಿ ಫಸ್ಟ್ ಹಲಸಿನಕಾಯಿ ಇದು. ಮತ್ತು ಇದು ಸರಿಯಾಗಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕಾಯಿನ ಕಟ್ ಮಾಡಿದರು ಬೇರೆ ಗಿಡದಿಂದ. ಅದನ್ನು ತಂಗಿ ಕೆತ್ತಿ ಕೊಡ್ತೀನಿ ಕ್ಲೀನ್ ಮಾಡಿ ಅಂತ ಹೋಗ್ತಾ ಇದ್ದಾಳೆ. ಬಲ್ತಿಲ್ಲ ಅಂತ ಆಕೆಯ ಬಟ್ಟೆ ನೋಡ್ದಿಲ್ದಂಗೆ ಮಾಡ್ಕೊಂತೇವೆ ಮಕ್ಳು. ಬಿಳಿ ಬಟ್ಟೆ ಹಾಕೋದೆಲ್ಲ ಮನೆಯೆಲ್ಲ ಮಾತ್ರ ಹಾಕ್ತಾರೆ. ಈಗ ಸಪ್ತಾರ್ ಬೇಕೇನೆ, ಆಮೇಲೆ ತಕೊಂಡ್ಸಲ ಬೇಡ. ನೀವು ಹೋದ್ರೆ ನಮಗೆ 4 ಪೀಸ್ ಉಳಿತದೆ. ಅಪ್ಪ ಚೆನ್ನಾಗಿದ್ದಿದ್ರೆ ಈ ಕೆಲಸ ಎಲ್ಲ ಅಪ್ಪನೇ ಮಾಡ್ತಾಯಿದ್ರು. ನಾವು ಬಂದರೆ ಸಾಕು, ಅವರು ನಮಗಂತಲೇ ಸಪ್ರೇಟಾಗಿ ಒಂದು ಮರದಲ್ಲಿ ಬಿಟ್ಕೊಂಡು ನಾವು ಬಂದಮೇಲೆ ಅದನ್ನ ಕಟ್ ಮಾಡಿ ಅಥವಾ ಬೆಂಗಳೂರಿಗೇ ತೊಗೊಂಡು ಬರ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ಅಪ್ಪಗೆ ಹುಷಾರಿಲ್ಲದೆ ಇರೋ ಕಾರಣ ನಾವೇ ಈ ರೀತಿ ಕಟ್ ಮಾಡಿ ತಿನ್ನಬೇಕು. ಚೆನ್ನಾಗಿತ್ತು. ಇದು ಸ್ವಲ್ಪ ಕಾಯಿ ಹಾಕಿದ್ರೂ ಪರವಾಗಿರಲಿಲ್ಲ. ಎಲ್ಲರೂ ಕೂತ್ಕೊಂಡು ತಿಂದ್ವಿ. ಪಾಪ ಅಪ್ಪ ಮಲಗಿದ್ದಾರೆ, ಬೇಜಾರಾಗುತ್ತೆ. ಅಪ್ಪಗೆ ಹಲಸಿನಕಾಯಿ ಎಲ್ಲ ಅಂದರೆ ತುಂಬಾ ಇಷ್ಟ. ಇವತ್ತೊಂದೇ ದಿವಸ ಅಪ್ಪ ಮತ್ತೆ ತಿರ್ಗಾ ನಾಳೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಈ ಥರ ರಜಾ ಬಂದಾಗೆಲ್ಲ ಅಪ್ಪಂದು ತುಂಬಾ ನೆನಪಾಗುತ್ತೆ. ಯಾಕಂದರೆ ಅಪ್ಪ ಎಲ್ಲ ಈ ರೀತಿ ಬಂದಾಗೆಲ್ಲ ನಮಗೆ ಹಲಸಿನಕಾಯಿ ಏನೇನು ಸೀಸನಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ತಂದು ಸ್ಟಾಕ್ ಮಾಡಿ ಕೊಡ್ತಾಯಿದ್ರು. ಥರ ಮೆಮೊರಿ ಚೆನ್ನಾಗಿರ್ತೈತೆ. ಇವಾಗ ನೋಡಿದರೆ ಎದ್ದು ತಿರುಗಾಡಂಗಿಲ್ಲ, ಮಾತಾಡೋಂಗಿಲ್ಲ. ನಾವೇನು ಮಾಡ್ತೀವಿ ಅಂತಲೂ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಪಾಪ ಒಳಗಡೆ ಮಲಗಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಇದ್ವಲ್ಲ ಅಂದ್ಬಿಟ್ಟು ನಾವಿಲ್ಲೆಲ್ಲರೂ ಹಲಸಿನಕಾಯಿ ತಿಂತ ಕೂತ್ಕೊಂಡಿದ್ವಿ. ಅಮ್ಮ ಒಳಗಡೆ ಇದ್ದಾರೆ ಅಪ್ಪನ ಜೊತೆ. ಹಲಸಿನಕಾಯಿ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ಅಣ್ಣ ಮನೆಗಂತ ಹೊರಟ್ವಿ. ದೊಡ್ಡಪ್ಪಗೂ ಸ್ವಲ್ಪ ಹುಷಾರಿರಲಿಲ್ಲ, ನೋಡ್ಕೊಂಡು ಬರೋಣ. ನೋಡಿರಲಿಲ್ಲ, ನಾನು ಜನವರಿಲಿ ಬಂದು ಹೋಗಿದ್ದೆ. ಆದರೂ ಕೂಡ ಆವಾಗ ಹೋಗಿ ನೋಡೋಕ್ಕಾಗಿರಲಿಲ್ಲ. ಇವಾಗ ಹೋಗಿ ನೋಡ್ಕೊಂಡು ಬರೋಣ ಅಂತ ಎಲ್ಲರೂ ಹೊರಟು ಅಣ್ಣ ಮನೆ ಹತ್ರ ಬಂದ್ವಿ. ನಿನ್ನೆ ಹಬ್ಬ ಇರೋದ್ರಿಂದ ಚಂದ್ರನ ನಿನ್ನೆ ನೋಡಬೇಕಿತ್ತು. ನಿನ್ನೆ ನೋಡೋಕ್ಕಾಗಿಲ್ಲ, ಎಲ್ಲರೂ ಹಾಸ್ಪಿಟ್ಲು ಹಾಗೆ ಹೀಗೆ ಅಂತ ಆಯಿತು.
ಇವತ್ತು ನೋಡೋಣ ಅಂದ್ಬಿಟ್ಟು ಎಲ್ಲರೂ ಮೇಲೆ ಬಂದ್ವಿ. ಕಾಣಿಸ್ತಾ ಇತ್ತು, ಆದರೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಹಾಗೆ ನಾವೆಲ್ಲರೂ ನೋಡಿಕೊಂಡು ಅದಕ್ಕೆ ಬೇವು ಬೆಲ್ಲ ಕೊಟ್ಟರು. ಹಾಗೆ ಬೇವು ಬೆಲ್ಲ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ. ಈ ಫ್ಯಾಮಿಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಡೈಲಿ ಲಾಗ್ನ ಹಾಕೋಕ್ಕಾಗ್ತಾಯಿಲ್ಲ, ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.